ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಮಸ್ಯೆಗಳು ಬಗೆಹರಿಯುವ ಹಾಗೆ ಕಾಣ್ತಾ ಇಲ್ಲ. ಯಾವಾಗ 13 ಜನ ಸಚಿವರುಗಳು ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸಿಬಿಟ್ರೋ ಅದರ ಮರುದಿನವೇ ನೋಡಿ ಶುರುವಾಗ್ಬಿಟ್ಟಿದೆ ರಣರಂಗ, ಯುದ್ಧೋನ್ಮಾದ, ಖಾತೆಗಾಗಿ ಹೋರಾಟ, ಹೊಡೆದಾಟ, ಬಡದಾಟ, ಎಲ್ಲ ರೀತಿಯ ಅಸ್ತ್ರಗಳ ಬಳಕೆ ಇವೆಲ್ಲವೂ ಕೂಡ ಶುರುವಾಗ್ಬಿಟ್ಟಿದೆ. ಪರಿಣಾಮ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಇನ್ನಿಲ್ಲದ ತಲೆನೋವು ಶುರುವಾಗ್ಬಿಟ್ಟಿದೆ. ನೋಡಿ, ಕೇವಲ ರಾಮಲಿಂಗಾರೆಡ್ಡಿ ಅವರಲ್ಲ, ಕೇವಲ ಮುನಿಯಪ್ಪ ಅಲ್ಲ, ಬೇರೆ ಬೇರೆ ಅಂದರೆ ಇದೇ ಸರ್ಕಾರದಲ್ಲಿದ್ದಂತಹ ಮಾಜಿ ಸಚಿವರು ಮತ್ತು ಇದೇ ಸರ್ಕಾರದಲ್ಲಿ ಇರತಕ್ಕಂಥ ಸಚಿವಾಕಾಂಕ್ಷಿಗಳಾಗಿರ್ತಕ್ಕಂಥ ಹಾಲಿ ಶಾಸಕರು ಕೂಡ, ಅದು ಕೇವಲ MLAಗಳಲ್ಲ, MLCಗಳು ಕೂಡ, ಅಂದರೆ ವಿಧಾನ ಪರಿಷತ್ ಸದಸ್ಯರು ಕೂಡ ನಮಗೂ ಸಚಿವ ಸ್ಥಾನ ಬೇಕು ಅನ್ನುವಂಥ ಪಟ್ಟು ಹಿಡಿದು ಬಿಟ್ಟಿರೋದ್ರಿಂದ ಸದ್ಯಕ್ಕೆ ಗಂಟಲಲ್ಲಿ ಒಂದು ರೀತಿಯ ತುತ್ತು ಸಿಕ್ಕಿ ಹಾಕಿಕೊಂಡ ಪರಿಸ್ಥಿತಿ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ. ಇದನ್ನ ಎದುರಿಸ್ತಾರ? ಅಸಲಿಗೆ ಈ ಎಲ್ಲ ಪರಿಸ್ಥಿತಿ ನಿರ್ಮಾಣವಾಗಲಿಕ್ಕೆ ಕಾರಣ ಏನು ಮತ್ತು ಇದು ನಿರೀಕ್ಷಿತ ಅಲ್ಲವಾ? ನಿರೀಕ್ಷಿತವಾಗಿದ್ದರೆ ಡಿ.ಕೆ. ಶಿವಕುಮಾರ್ ಅವರ ಪ್ರಿಫರೆನ್ಸ್ ಏನಿತ್ತು ಇವೆಲ್ಲವೂ ಕೂಡ ನಾನು ನಿಮಗೆ ತಿಳಿಸ್ತೀನಿ. ನೀವು ನೋಡ್ತಿದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ರಾಮಲಿಂಗಾರೆಡ್ಡಿ ಸಚಿವರಾಗಿದ್ದಂತಹ ರಾಮಲಿಂಗಾರೆಡ್ಡಿ ಈಗ ಮತ್ತೆ 2ನೇ 3ನೇ ದಿನಕ್ಕೆ ಮಾಜಿ ಸಚಿವರಾಗಿಬಿಟ್ಟಿದ್ದಾರೆ. ತಮ್ಮ ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನ ಸಲ್ಲಿಸಿಬಿಟ್ಟಿದ್ದಾರೆ. ಇನ್ನೇನು ಅಂಗೀಕಾರವಾಗೋದು ಮಾತ್ರ ಬಾಕಿ ಇದೆ. ರಾಮಲಿಂಗಾರೆಡ್ಡಿ ಅವರ ಈ ನಡೆ ಅಂದರೆ ತಮ್ಮ ಸ್ಥಾನಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸುವಂಥದ್ದು, ತಮ್ಮ ಇಲಾಖೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುವಂಥದ್ದು, ರಾಜೀನಾಮೆಯನ್ನು ಸಲ್ಲಿಸುವಂಥದ್ದು ಈಗ ಇಡೀ ಕಾಂಗ್ರೆಸ್ ವಲಯದಲ್ಲಿ ಒಂದು ರೀತಿಯ ಯುದ್ಧೋನ್ಮಾದದ ಪರಿಸ್ಥಿತಿಯನ್ನು ಹುಟ್ಟುಹಾಕಿದೆ, ಬಂಡಾಯದ ಪರಿಸ್ಥಿತಿಯನ್ನು ಹುಟ್ಟುಹಾಕಿದೆ. ಸಿಕ್ಕ ಚಿಕ್ಕ ಪುಟ್ಟ ಶಾಸಕರೆಲ್ಲ ಈಗ ಸಿಡಿದು ಬಿದ್ದಿದ್ದಾರೆ. ಸಿಕ್ಕ ದೂರದ ಮೂಲೆಯಲ್ಲಿ ಇರತಕ್ಕಂಥ ಮತ್ತು ಕೇವಲ ಒಂದು ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ಕೂಡ ನಮಗೆ ಸಚಿವ ಸ್ಥಾನ ಬೇಕು ಅಂತ ಈಗ ಪಟ್ಟೆ ಹಿಡಿದು ಬಿಟ್ಟಿದ್ದಾರೆ. ಹಾಗಾಗಿ ಒಂದು ರೀತಿಯ ದೊಡ್ಡ ಮಟ್ಟದ ಸಮಸ್ಯೆ, ಸಂಕಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎದುರಾಗಿರ್ತಕ್ಕಂಥದ್ದು. ನೋಡಿ, ರಾಮಲಿಂಗಾರೆಡ್ಡಿ ಅವರು ಕೇಳಿರೋದ್ರಲ್ಲಿ ಅರ್ಥ ಇದೆ ಅಂತ ಅವರ ಹಿರಿತನದ ಬಲ್ಲವರಂಥ ಕಾಂಗ್ರೆಸ್ ನಾಯಕರೇ ಹೇಳ್ತಾರೆ. ಆದರೆ ಈಗಾಗಲೇ ಒಂದು ರೀತಿಯ ಬಲಿತ ರಾಜಕಾರಣಿ ಮತ್ತು ಬಹಳ ದೊಡ್ಡ ಕುಳ, ಗಟ್ಟಿ ಕುಳ ರಾಮಲಿಂಗಾರೆಡ್ಡಿ ಅವರ ಈ ರೀತಿಯ ಹಠವನ್ನು ಹಿಡಿದ್ರೆ ರಾಜಕಾರಣದಲ್ಲಿ ಅಪ್ಕಮಿಂಗ್ ಆಗಬೇಕಾಗಿರ್ತಕ್ಕಂಥವರ ಪರಿಸ್ಥಿತಿ ಏನು? ಅವರಿಗೆ ಅವಕಾಶ ಬೇಡವಾ, ಅವರಿಗೆ ಆದ್ಯತೆ ಬೇಡವಾ ಅನ್ನುವಂಥ ಪ್ರಶ್ನೆ ಅದೇ ಕಾಂಗ್ರೆಸ್ನಲ್ಲಿ ಹುಟ್ಟಿಕೊಳ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರ ರಾಜಕಾರಣದ ಬೆನ್ನಿಗೆ ಈಗ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪನವರು ಕೂಡ ತಮ್ಮ ಮುನಿಸನ್ನು ವ್ಯಕ್ತಪಡಿಸಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಟೆನ್ಷನ್ ತಂದಿತ್ತು. ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ಹಿಂದೆ 3 ವರ್ಷಗಳ ಕಾಲ ಕೆಲಸ ಮಾಡಿರ್ತಕ್ಕಂಥ ಮುನಿಯಪ್ಪ, ಚೆ ಇದು ಬೇಡ ಕಣ್ರಿ, ಇದರಲ್ಲೇನೂ ನನಗೆ ಇಷ್ಟ ಇಲ್ಲ, ನನ್ನ ಹಿರಿತನಕ್ಕೆ ಈ ಖಾತೆ ಸೂಕ್ತ ಅಲ್ಲ, ನಾನು 7 ಬಾರಿ ಸಂಸದ, 2-3 ಬಾರಿ ಶಾಸಕ, ನನ್ನ ಹಿರಿತನಕ್ಕೆ ಒಂದು ಒಳ್ಳೆ ದೊಡ್ಡ ಖಾತೆನೇ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ, ನನಗೆ ಇದು ಬೇಡ ಅನ್ನೋಂಥ ಒಂದು ಮಾತನ್ನು ಅವರು ಅಪವಾದವನ್ನು, ಆರೋಪವನ್ನು ಎತ್ತಿ ಹಾಕಿಬಿಟ್ರು. ರಾಮಲಿಂಗಾರೆಡ್ಡಿ ಅವರ ತುತ್ತು ಗಂಟಲಿಗೆ ಸಿಕ್ಕಿ ಹಾಕಿಕೊಂಡ ಸಂದರ್ಭದಲ್ಲೇ ಮುನಿಯಪ್ಪನವರ ತುತ್ತು ಕೂಡ ಡಿ.ಕೆ. ಶಿವಕುಮಾರ್ಗೆ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಅದರ ಹಿಂದೆ ಮತ್ತೆ ಬೇರೆ ಬೇರೆ ಪ್ರಕರಣಗಳು, ಬೇರೆ ಬೇರೆ ಪ್ರತಿಭಟನೆಗಳು ಕೂಡ ನಡೀತಾ ಇರತಕ್ಕಂಥದ್ದು. ಸದ್ಯಕ್ಕೆ ಟೆನ್ಷನ್ ಡಿ.ಕೆ. ಶಿವಕುಮಾರ್ ಅವರಿಗೆ. ಹಾಗಾಗಿ ನೋಡಿ, ಮುನಿಯಪ್ಪ ಆದ ನಂತರ ಈ ಒಂದು ಎಚ್ಚರಿಕೆ ಗಂಟೆ ಈಗಾಗಲೇ ಈ ಜಮೀರ್ ಅಹಮದ್ ಖಾನ್ ಇದಾರಲ್ಲ, ಅವರ ಬೆಂಬಲಿಗರು ಕೂಡ ಈಗಾಗಲೇ ಅವರು ಸಚಿವರಾಗಿದ್ದರು, ಈ ಸರ್ಕಾರದಲ್ಲಿ ಯಾಕೆ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ, ಅವರಿಗೆ ಕೊಡಬೇಕು, ಅವರು ಅಲ್ಪಸಂಖ್ಯಾತರ ಬಹುಮುಖ್ಯ ನಾಯಕ ಅನ್ನುವಂಥ ಒಂದು ಆಗ್ರಹವನ್ನು ಮಾಡಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ, ದಾವಣಗೆರೆಯಲ್ಲಿ, ಚಿಕ್ಕಮಗಳೂರಲ್ಲಿ, ಕೋಲಾರಲ್ಲಿ, ಹುಬ್ಬಳ್ಳಿಯಲ್ಲಿ, ಬಾಗಲಕೋಟೆಯಲ್ಲಿ, ಹೀಗೆ ಕರ್ನಾಟಕದ ಹಲವು ಕಡೆಗಳಲ್ಲಿ ಅವರ ಬೆಂಬಲಿಗರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದು ಕೇವಲ ಜಮೀರ್ ಅಹಮದ್ ಖಾನ್ ಒಬ್ಬರ ಮಾತಲ್ಲ, ಇದ್ರ ಜೊತೆಗೆ ಅಸಮಾಧಾನ ಅನ್ನುವಂಥದ್ದು ಹೇಗೆ ಎದ್ದು ಬರ್ತಾ ಇದೆ ಅನ್ನುವಂಥದ್ದು. ಸ್ವತಃ ಸತೀಶ್ ಜಾರಕಿಹೊಳಿ ಅಸಮಾಧಾನಿತರಾಗಿದ್ದಾರೆ. ಅವರು 2 ಖಾತೆಯನ್ನು ನಿರೀಕ್ಷೆ ಮಾಡಿದ್ರು. ಒಂದು ಖಾತೆ, ಇನ್ನೊಂದು KPCC ಸಚಿವ ಅಧ್ಯಕ್ಷ ಸ್ಥಾನ ಅಂತೂ ಸಿಗಲೇ ಇಲ್ಲ. BK ಹರಿಪ್ರಸಾದ್ ಬಂದರು. ಆ ಹಂತದಲ್ಲಿ ಬೇಜಾರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ PWD ಖಾತೆ ಕೂಡ ಅಷ್ಟು ಸಮಾಧಾನ ತಂದಿಲ್ಲ. ಜೊತೆಗೆ ಈ ಕಡೆ KPCC
ಅಧ್ಯಕ್ಷ ಸ್ಥಾನವನ್ನು ಕೂಡ ಕಳ್ಕೊಂಡಿರ್ತಕ್ಕಂಥ ಬೇಸರ ಬೇಜಾರು ಇದು ಕೂಡ ದೊಡ್ಡ ಮಟ್ಟದಲ್ಲಿ. ಯಾಕಂದರೆ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವ್ರಿಗೂ ಪ್ರಾಮಿಸ್ ಮಾಡಿದ್ರಂತೆ, ರಾಮಲಿಂಗಾರೆಡ್ಡಿ ಅವರಿಗೆ ಹೇಗೆ ನಿಮಗೆ ಬೆಂಗಳೂರು ಅಭಿವೃದ್ಧಿ ಕೊಡಿಸ್ತೀನಿ, ಆ ಇಲಾಖೆ ಖಾತೆ ಕೊಡಿಸ್ತೀನಿ ಅಂತ ಹೇಳಿದ್ರು, ಹಾಗೆ KPCC ಕೊಡಿಸ್ತೀನಿ ಅನ್ನೋಂಥ ಒಂದು ಪ್ರಾಮಿಸ್ ಕೂಡ ಮಾಡಿದ್ರಂತೆ. ಆ ಕಡೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಟ್ಟ ಮಾತನ್ನು ಪೂರೈಸೋಕೆ DKC ಅವ್ರ ಕೈಲಾಗಲಿಲ್ಲ. ಈ ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಿರ್ತಕ್ಕಂಥ ಪ್ರಾಮಿಸನ್ನು DKC ಅವರಿಗೆ ಪೂರೈಸೋಕ್ಕಾಗಲಿಲ್ಲ. ಇನ್ನು ಎಷ್ಟು ಜನಕ್ಕೆ ಯಾವ್ಯಾವ ಮಾತು ಕೊಟ್ಟಿದ್ದಾರೋ, ಇನ್ನು ಯಾವ್ಯಾವ ಶಾಸಕರಿಗೆ, ಯಾವ್ಯಾವ ಸಚಿವರಿಗೆ, ಮಾಜಿ ಸಚಿವರಿಗೆ ಮತ್ತು ಈಗ ಇರ್ತಕ್ಕಂಥ ಅವರ ಹಾಲಿ ಬೆಂಬಲಿಗರಿಗೆ ಶತಾಯಗತಾಯ DK ಶಿವಕುಮಾರ್ ಹಿಂದೆ ಒಂದರತ್ತ ಯುದ್ಧಕ್ಕೆ ನಿಂತಿರ್ತಕ್ಕಂಥ ಶಾಸಕರು ಇದ್ದಾರಲ್ಲ, ಬೇಕಾದ ಜನ. ರಾಮನಗರದ ಇಕ್ಬಾಲ್ ಅಹಮದ್ ಆಗಿರಲಿ, ಚನ್ನಗಿರಿಯ ಶಿವಗಂಗಾ ಬಸವರಾಜ್ ಆಗಿರಲಿ, ಕುಣಿಗಲ್ ರಂಗನಾಥ್ ಆಗಿರಲಿ ಅಲ್ವಾ, ಬೇಕಾದಷ್ಟು ಜನ, ತಿಪ್ಟೂರು ಷಡಾಕ್ಷರಿ ಆಗಿರಲಿ, ಕದಲೂರು ಉದಯ ಆಗಿರಲಿ, ಹೊಸಕೋಟೆ ಬಚ್ಚೇಗೌಡ ಆಗಿರಲಿ, ಮೂಡಿಗೆರೆ ನಯನಾಮೋಟಮ್ಮ ಆಗಿರಲಿ, ಶಾಂತಿನಗರ ಬೆಂಗಳೂರಿನ ಎನ್.ಎ. ಹ್ಯಾರಿಸ್ ಆಗಿರಲಿ, ಇಂಥವರೆಲ್ಲ ಬೆನ್ನಿಗೆ ಕಟ್ಕೊಂಡಿದ್ದಾರಲ್ಲ, ಅವ್ರಿಗೂ ಸಮಾಧಾನ ಮಾಡಬೇಕಾಗಿದೆ. ಹಾಗಾಗಿ ಇದು ದೊಡ್ಡ ಮಟ್ಟದ ಸಮಸ್ಯೆಯಾಗಿ ಪರಿಣಮಿಸುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ HK ಪಾಟೀಲ್ರು ಹಿರಿಯ ನಾಯಕರು, ಅವರಿಗೆ ಇನ್ನೂ ಕೂಡ ಕೊಟ್ಟಿಲ್ಲ. ಇನ್ನೂ ಕೂಡ HK ಪಾಟೀಲ್ರಿಗೆ ಯಾವುದೇ ಒಂದು ಸಚಿವ ಸ್ಥಾನ ಕೊಟ್ಟಿಲ್ಲ. ಹಾಗಾಗಿ HK ಪಾಟೀಲ್ರು ಕೂಡ ಸಿಡಿಯೋ ಅಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಲ್ವಾ. HK ಪಾಟೀಲ್ರಂಥ ಹಿರಿಯರು ಇನ್ನೂ ಇದ್ದಾರೆ, RV ದೇಶಪಾಂಡೆ ಅಂತ ಹಿರಿಯರು ಇನ್ನೂ ಕೂಡ ಇದ್ದಾರೆ. ಹಾಗಾಗಿ ಈ ಹಂತದಲ್ಲಿ ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರ ಒಂದು ಸ್ಫೋಟಗಳು ಅಂತ ಬೇಳೂರು ಗೋಪಾಲಕೃಷ್ಣ ಅದು ಇಂಥವರೆಲ್ಲ ಈಗಾಗಲೇ ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಶೋಕ್ ಪಟ್ಟಣ, ಬೇಲೂರು ಗೋಪಾಲಕೃಷ್ಣ, HC ಬಾಲಕೃಷ್ಣ ಅಲ್ವಾ, ಇಂಥವರು ಕೂಡ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಲ್ಲದೆ ನೋಡಿ, ನಿನ್ನೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರೂ ಕೂಡ ಬಂದಿದ್ರು. ಇವರು ಬಂದರೂ ಕೂಡ ಪರಿಸ್ಥಿತಿ ಸಮಸ್ಯೆ ಪರಿಹರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇದೆಲ್ಲದರ ನಡುವೆ ಈಗ ಒಂದು ರೀತಿಯ ಅದೇನೋ ಹೇಳ್ತಾರಲ್ಲ, ಅರೆಪೆಟ್ಟು ತಿಂದ ಹಾವಿನಂತಾಗಿರ್ತಕ್ಕಂಥ KN ರಾಜಣ್ಣ, ತುಮಕೂರಿನ ರೆಬಲ್ ಶಾಸಕ, ಎಂಥ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ವಾ. ಮೊನ್ನೆ ಅವರು ಬಂದ ತಕ್ಷಣ ಅಮೆರಿಕದಿಂದ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟರು. ನಿನ್ನೆನೂ ಕೂಡ ಈ ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿ DK ಶಿವಕುಮಾರ್ ವಿರುದ್ಧ ಅವರು ವಾಗ್ದಾಳಿಯನ್ನೇ ನಡೆಸಿಬಿಟ್ಟಿದ್ದಾರೆ. ಅವರು ಹೇಳ್ತಾರೆ, ಯಾವ ಖಾತೆ ಮತ್ತು ಯಾವ ಅಧಿಕಾರ ಯಾರಪ್ಪನ ಮನೆ ಸ್ವತ್ತು ಅಲ್ಲ, ಜನ ಕೊಟ್ಟಿರ್ತಕ್ಕಂಥ ಭಿಕ್ಷೆ 4 ದಿನ ಇರ್ತಾರೆ, ಅಷ್ಟರ ನಡುವೆ ಒಳ್ಳೆ ಕೆಲಸ ಮಾಡಿ ಹೋಗ್ತಾ ಇರಬೇಕು ಅನ್ನೋಂಥ ಮಾತನ್ನು ಹೇಳಿದ್ದಾರೆ KN ರಾಜಣ್ಣ. ಇದ್ರ ಜೊತೆಗೆ ಮತ್ತೊಂದು ಮಾತು ಹೇಳ್ತಿದ್ದಾರೆ, ಯಾರಿಗೆ? ಸ್ವತಃ DK ಶಿವಕುಮಾರ್ ಅವರಿಗೆ. ಮಾಧ್ಯಮದವರು ಒಂದು ಪ್ರಶ್ನೆ ಕೇಳ್ತಾರೆ, ರಾಮಲಿಂಗಾರೆಡ್ಡಿ, ಮುನಿಯಪ್ಪ ಇವರೆಲ್ಲ ಅಸಮಾಧಾನ ಹೊರಹಾಕ್ತಿದಾರಲ್ಲ, ಮತ್ತು ಏನು ಹೇಳ್ತೀರಾ ಅಂತಂದರೆ ಟ್ರಬಲ್ ಶೂಟರ್ ಕೈಲಿ ಆಗ್ತಾ ಇಲ್ವಾ ಅಂದರೆ, ಅವರು ಹೇಳಿರ್ತಕ್ಕಂಥದ್ದು DK ಶಿವಕುಮಾರ್, ಮುಖ್ಯಮಂತ್ರಿ DK ಶಿವಕುಮಾರ್ ಅನ್ನೋವಂಥದ್ದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳದೆ, ಅದ್ಯಾವ ಟ್ರಬಲ್ ಶೂಟರ್ ರೀ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇದೊಂದು ರಾಮಲಿಂಗಾರೆಡ್ಡಿ ಒಂದು ಇಶ್ಯೂ ಸಾಲ್ವ್ ಮಾಡೋಕ್ಕಾಗಿಲ್ಲ, ಅದ್ಯಾವ ಟ್ರಬಲ್ ಶೂಟರ್ ರೀ ಅನ್ನುವಂಥ ಡೈರೆಕ್ಟ್ ಆದ ಟ್ರಬಲ್ ಶೂಟನ್ನು ಮಾಡಿಬಿಟ್ಟಿದ್ದಾರೆ KN ರಾಜಣ್ಣ ಅಲ್ವಾ. ಹಾಗಾಗಿ ಈ ಥರದವ್ರು ಬಹಳ ಜನ ಇದ್ದಾರೆ. ಇದು ಕೇವಲ ಒಂದು ರೂಪ ಅಷ್ಟು ಈಗಿನ ಪರಿಸ್ಥಿತಿ. ಈಗಾಗಲೇ DK ಶಿವಕುಮಾರ್ ತಲೆನೋವೇ ಬೇಡ ಅಂತಂದೇಳಿ ಬರೀ ಟೆಂಪಲ್ ರನ್ ಮಾಡ್ತಿದ್ದಾರೆ, ಕಂಡ ಮಠಗಳಿಗೆ ಭೇಟಿ ಕೊಡೋದು, ಕಂಡ ದೇವಸ್ಥಾನಗಳಿಗೆ ಭೇಟಿ ಕೊಡೋದು, ಇದನ್ನು ಮಾಡ್ತಿದ್ದಾರೆ. ಅದೆಲ್ಲ ಮಾಡಲಿ, ಆದರೆ ಇದನ್ನು ಕೂಡ ಹ್ಯಾಂಡಲ್ ಮಾಡಬೇಕಲ್ಲ. ಈಗಾಗಲೇ ಇತ್ತ ಕಡೆ ವಿರೋಧ ಪಕ್ಷದವರು ಸಿಡಿದು ಬಿದ್ದಿದ್ದಾರೆ. ವಿಪಕ್ಷ ನಾಯಕ BJP ನಾಯಕ R ಅಶೋಕ್ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ, CT ರವಿ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ, ವಿಜಯೇಂದ್ರ ಬಾಯಿಗೆ ಬಂದಾಗೆ ಸರ್ಕಾರದ ವೈಫಲ್ಯಗಳನ್ನು ಮಾತನಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲಕ್ಕಿಂತ ಒಂದು ರೀತಿ ಸೋನೆಪೆ ಸುಹಾಗ ಅಂತಾರೆ, ಕಿರೀಟ ಇಟ್ಟ ಹಾಗೆ DKC ಅವರ ಪರಮ ವಿರೋಧಿಯಾಗಿರ್ತಕ್ಕಂಥ, ರಾಜಕಾರಣದ ಪರಮ ವಿರೋಧಿಯಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಬಾಯಿಗೆ ಬಂದ ಹಾಗೆ ಮಾತನಾಡಿ DK ಶಿವಕುಮಾರ್ ವೈಫಲ್ಯವನ್ನು ಖಂಡಿಸಿದ್ದಾರೆ. ಇದ್ರ ಜೊತೆಗೆ KS ಈಶ್ವರಪ್ಪ ಕೂಡ ಸರ್ಕಾರ ಉಳಿಯಲ್ಲ, ಮಧ್ಯಂತರ ಚುನಾವಣೆ ಬರುತ್ತೆ ಅನ್ನೋಂಥ ಮಾತನ್ನು ಕೂಡ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಹಾದಿ ಅಷ್ಟು ಸುಗಮವಾಗಿಲ್ಲ, ಮುಳ್ಳಿನ ಹಾದಿ. ಈಗಷ್ಟೇ ಅದನ್ನು ಸರಿಪಡಿಸ್ಕೋಬೇಕು. ಇಲ್ಲ ಅಂದರೆ DK ಶಿವಕುಮಾರ್ ಅವರ ನಡೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಠಿಣ ಆಗುವಂಥ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ ಮಾಜಿ CM ಸಿದ್ದರಾಮಯ್ಯನವರು ಏನು ಮಾಡ್ತಿದ್ದಾರೆ ಅನ್ನೋಂಥ ಪ್ರಶ್ನೆ ನಿಮಗೆ ಬರಬಹುದು. ಇಲ್ಲೇ ಇರೋದು ದೊಡ್ಡ ಮಟ್ಟದ ರಾಜಕಾರಣದ ನಡೆಗಳು. ಅವರು ಮೌನ ವಹಿಸಿದ್ದಾರೆ. ಯಾಕಂದರೆ ಅವ್ರು ಕೂತ್ಕೊಂಡಿದ್ದಾಗ ಒಂದು ರೀತಿ ಬಾಣಲೆಯ ಮೇಲೆ, ಅಂದರೆ CM ಕುರ್ಚಿ ಅನ್ನುವಂಥದ್ದು ಒಂದು ರೀತಿ ಬಾಣಲೆ ಅಲ್ವಾ, ಆ ಕಷ್ಟವನ್ನು ಅನುಭವಿಸಿದವ್ರಿಗೆ ಗೊತ್ತು. ಈಗ ಆ ಕಷ್ಟದಿಂದ ನಾನು ಒಂದು ರೀತಿ ರಿಲ್ಯಾಕ್ಸ್ ಆಗಿದ್ದೇನೆ, ಅದನ್ನು ಬೇಕು ಅಂತ ಬಂದು ಹಠ ಹಿಡಿದು ಪಡ್ಕೊಂಡಿರ್ತಕ್ಕಂಥವ್ರು ಅದನ್ನು ಹ್ಯಾಂಡಲ್ ಮಾಡಲಿ ಅಂತಂದೇಳಿ ಅವರು ಸಮಾಧಾನದಿಂದ ಇದ್ದಾರೆ ಅಂತಂದರೆ, ಟಗರು ಒಂದು ಹೆಜ್ಜೆ ಹಿಂದೆ ಕಾಲಿಟ್ಟಿದೆ ಅಂತಂದರೆ ಮುಂದಕ್ಕೆ ಗುದ್ದುತ್ತೆ ಅನ್ನುವಂಥದ್ದು ಮತ್ತೊಂದು ರಾಜಕೀಯ ಲೆಕ್ಕಾಚಾರ.
ಅದೆಲ್ಲವನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.